ಮೈಸೂರಿನ ಕರ್ನಾಟಕ ಕಲಾಮಂದಿರದ ಆವರಣದಲ್ಲಿ ನಿನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಸಹಯೋಗದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯರ ಜಯಂತಿ ಆಚರಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಡಾ ತಿಮ್ಮಯ್ಯ ಕಾರ್ಯಕ್ರಮ ಉದ್ಘಾಟಿಸಿದರು. ಶಾಸಕ ಕೆ ಹರೀಶ್ ಗೌಡ, ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಜಿಲ್ಲಾಧಿಕಾರಿ ಡಾ ಪಿ ಶಿವರಾಜು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕ ಡಾ ಎಂಡಿ ಸುದರ್ಶನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇವಾಲಯಗಳು ಅವರ ಶಿಲ್ಪ ಪ್ರತಿಭೆಯ ಜೀವಂತ ಸಾಕ್ಷ್ಯಗಳು. ಅವರ ಶಿಲ್ಪ ಕಲೆಯಲ್ಲಿರುವ ಶಿಲ್ಪಗಳನ್ನು ನಾವು ಮಂದಿರಗಳಲ್ಲಿ ಕಾಣಬಹುದು. ಮಾನ್ಯ ಶಾಸಕರಾದಂತಹ ಶ್ರೀಯುತ ಡಾಕ್ಟರ್ ಬಳಿಕ ಡಾ ತಿಮ್ಮಯ್ಯ, ಭಾರತದ ಶಿಲ್ಪಕಲೆಯ ಮುಂದೆ ವಿಶ್ವದ ಯಾವುದೇ ದೇಗುಲಗಳ ಕೆತ್ತನೆಯೂ ಸಮನಾಗುವುದಿಲ್ಲ. ಅಮರಶಿಲ್ಪಿ ಜಕಣಾಚಾರಿ ಅವರ ಆದರ್ಶ ಶ್ರಮ ನಮಗೆ ಪಾಠವಾಗಬೇಕು ಎಂದು ಹೇಳಿದರು. ಪ್ರತಿಯೊಂದು ಕಸುಬು ನಾವು ಒಂದೊಂದು ಕುಲ ಅದನ್ನ ನಾವು ಹೀಗೆ ನಾವು ತೆಗೆಯಕ್ಕಾಗೋದಿಲ್ಲ. ಅದೇನ್ ಮಾಡೋಕ್ಕಾಗ್ಬಿಟ್ಟು ಇವೆಲ್ಲರೂ ಕೂಡ ಸಮಾಜದಲ್ಲಿ ಸಮಾಜಮುಖಿಯಾಗಿ ಸಮಾಜ ಸೇವೆ ಮಾಡಿಕೊಂಡು ಇದು ಮೇಲು ಕೀಳು ಅನ್ನದೇ ಎಲ್ಲ ಕೆಲಸವನ್ನು ಮಾಡ್ಕೊಂಡಿರ್ತಕ್ಕಂಥ ಕಾಯಕ ಯೋಗಿಗಳು ಇವತ್ತಿನ ದಿವಸದಲ್ಲಿ ಈ ಕರ್ನಾಟಕದ ಕೂಡ ಇಡೀ ದೇಶವಿದೆ. ವಿಧಾನ ಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ, ಎಷ್ಟೇ ತಲೆಮಾರುಗಳು ಉರುಳಿದರೂ ಅಮರಶಿಲ್ಪಿ ಜಕಣಾಚಾರಿ ಅವರ ಕಲಾ ಕೆಲಸ ಅಜರಾಮರ ಎಂದು ಶ್ಲಾಘಿಸಿದರು. ಎಲ್ಲ ಜಯಂತಿನ ವರ್ಷ ಮಾಡ್ತೇವೆ, ಆದರೆ ನಿಮ್ಮ ಜಯಂತಿನ ವರ್ಷಕ್ಕೆ 2 ಸರಿ ಮಾಡ್ತೀವಿ. ಒಂದು ವಿಶ್ವಕರ್ಮ ಜಯಂತಿ, ಚಾಮರಾಜ ಕ್ಷೇತ್ರದ ಶಾಸಕ ಕೆ ಹರೀಶ್ ಗೌಡ, ವಿಶ್ವಕರ್ಮ ಸಮುದಾಯದ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಪಡೆದು ಅತ್ಯುನ್ನತ ಹುದ್ದೆಗಳನ್ನು ಪಡೆಯುವಂತಾಗಬೇಕು ಎಂದರು. ಭಾರತ ದೇಶದಲ್ಲಿ ಅವರು ಕರ್ಮದಿಂದ ಈ ಭಾರತ ದೇಶವನ್ನು ಶ್ರೀಮಂತ ಮಾಡಬಹುದಂತ ಮಹಾನ್ ವ್ಯಕ್ತಿಗಳನ್ನ ಪಠ್ಯಪುಸ್ತಕಗಳಲ್ಲಿ ಓದೋದಕ್ಕೆ ಸಾಧ್ಯವಿಲ್ಲ.